ಸೊ ಇದು ನಿರ್ಮಲಾ ಸೀತಾರಾಮನ್ ಅವರು ಹತ್ತತ್ರ 1 ಗಂಟೆ 27 ನಿಮಿಷಗಳ ಕಾಲ ಸುದೀರ್ಘವಾಗಿ ಮಂಡಿಸಿರುವಂತಹ ಬಜೆಟ್ ಹತ್ತತ್ರ 53.5 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಈ ಬಜೆಟ್ ವಿಚಾರವಾಗಿ ನಾನು ಮೊದಲೇ ಹೇಳಿದಾಗೆ ದೇಶ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು. ಕಾರಣ ಅಂತ ಅಂದ್ರೆ ಈ ಫ್ರೀ ಟ್ರೇಡ್ ಡೀಲ್ಸ್ ಗಳೆಲ್ಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಎಕ್ಸ್ಪೋರ್ಟ್ ಅನ್ನ ಹೆಚ್ಚಿಗೆ ಮಾಡುವಂತ ನಿಟ್ಟಿನಲ್ಲಿ, ನಮ್ಮ ಉತ್ಪಾದನೆಯನ್ನ ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಏನ್ ಸರ್ಕಾರದ ಮುಂದಿರುವಂತ ಯೋಜನೆಗಳು ಅಂತೇಳಿ ಅದರಂತೆ ನಾವು ಈ ಆರಂಭಿಕ ಹಂತದಲ್ಲಿ ನಮ್ಮ ಜೊತೆಗೆ ಎಕ್ಸ್ಪೋರ್ಟ್ಸ್ ಇದ್ದಾರೆ, ಅವ್ರ ಜೊತೆಗೆ ನಾವು ಮಾತನಾಡ್ತಾ ಹೋಗೋಣ. ಬಟ್ ಈ ಆರಂಭಿಕ ಹಂತದಲ್ಲಿ ನಾವು ಕೆಲವು ವಿಚಾರಗಳನ್ನ ನೋಡ್ತಾ ಹೋಗೋದಾದ್ರೆ ಸ್ಮಾಲ್ ಸ್ಕೇಲ್ ಮತ್ತೆ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟಂತೆ 10,000 ಕೋಟಿ ರೂಪಾಯಿ ಅನುದಾನದ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಈ ಇನ್ನೊಂದು ಪ್ರಮುಖವಾದಂತಹ ವಿಚಾರ ನಾವು ಗಮನಿಸಿದ್ರೆ ಬಯೋಫಾರ್ಮಾ ವಿಚಾರವಾಗಿ ಅಲ್ವಾ ಸರ್, ಸುಮಾರು 10,000 ಕೋಟಿ ಮುಂದಿನ 5 ವರ್ಷಗಳಲ್ಲಿ ನಾವು ಮೀಸಲಿಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆಮೇಲೆ ಇದು ಫಾರ್ಮಾಸಿಟಿಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಾಗೆ ನಾನು ಹೇಳಿದೆ ಸುಮಾರು 10,000 ಕೋಟಿ ರೂಪಾಯಿ ಅನುದಾನದ ರೂಪದಲ್ಲಿ ಕೊಡ್ತೀವಿ ಅನ್ನುವಂಥದ್ದನ್ನ. ಅದರ ಜೊತೆಗೇನೆ ರಫ್ತು ಉತ್ತೇಜನ ಕೊಡುವಂತಹ ನಿಟ್ಟಿನಲ್ಲಿ ಕೆಲ ಕಚ್ಚಾ ಸಾಮಗ್ರಿಗಳ ಇಂಪೋರ್ಟ್ ಡ್ಯೂಟಿಯನ್ನ ಬಹಳ ಗಣನೀಯ ಮಟ್ಟದಲ್ಲಿ ರೆಡ್ಯೂಸ್ ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅತಿ ಹೆಚ್ಚಾಗಿ ಆಗಬೇಕು, ಆ ಮುಖೇನವಾಗಿ ನಾವೊಂದು ಎಕ್ಸ್ಪೋರ್ಟ್ ಅನ್ನ ಹೆಚ್ಚಿಗೆ ಮಾಡುವಂಥ ದೇಶ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾನ್ಸರ್ಗೆಲ್ಲ ಸಂಬಂಧಪಟ್ಟ ಸುಮಾರು 17 ಡ್ರಗ್ಸ್ಗಳ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನು ನಾವು ಕಡಿತ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಲಿಂಗ ಅಸಮಾನತೆಯನ್ನ ಕಮ್ಮಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡುವಂಥ ನಿಟ್ಟಿನಲ್ಲೂ ಕೂಡ ಕೆಲ ಯೋಜನೆಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಈ ಬೆಂಗಳೂರು ಜೊತೆಗೆ ಹೈದರಾಬಾದ್ ಸೇರಿದ ಹಾಗೆ ಒಟ್ಟು 7 ಸಿಟಿಗಳ ನಡುವೆ ಈ ಹೈಸ್ಪೀಡ್ ಟ್ರೈನ್ನ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆರ್ಥಿಕತೆ ಪ್ರಗತಿ ಕಾಣಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ನಿರ್ಧಾರ ಅಂತ. ಆಮೇಲೆ ಬೀಡಿ ದರ, ಸಿಗರೇಟ್ ದರ ಮತ್ತೆ ಮದ್ಯದ ದರ ಇದೆಲ್ಲ ಮೊನ್ನೆನೇ ತೆಗೆದುಕೊಂಡಿದ್ದಂಥ ನಿರ್ಧಾರ, ಬಹುಶಃ ಅದು ಇವತ್ತಿನಿಂದ ಇಂಪ್ಲಿಮೆಂಟಿಗೆ ಬರುತ್ತೆ. ಬಟ್ ಈಗ ತೆಗೆದುಕೊಂಡವರಿಗೆ ಅನುಭವ ಇರುತ್ತೆ, ಈಗ ಆಲ್ರೆಡಿ ಹೆಚ್ಚು ಕಡಿಮೆ ಅದು ರಿಟೇಲ್ ಮಾರ್ಕೆಟಲ್ಲಿ ಹೆಚ್ಚಾಗಿ ಹೋಗಿತ್ತದು. ಸೊ ಇವತ್ತಿನಿಂದ ಅದು ಅಧಿಕೃತವಾಗಿ ಅದು ಜಾರಿಗೆ ಬರುತ್ತೆ. ಓವರ್ ಆಲ್ ಆಗಿ ನಾವು ಮಾತನಾಡ್ತಾ ಹೋಗೋಣ ಈ ಬಜೆಟ್ ಹೇಗಿದೆ ಏನು ಎತ್ತ ಅಂತ. ಆಮೇಲೆ ಇನ್ನೊಂದು ವಿಚಾರ ಅಂತಾನೆ ನಾನು ಆಗ್ಲೇ ಆರಂಭದಲ್ಲೇ ಹೇಳಿದ್ನಲ್ಲ, ಕಾರ್ಯಕ್ರಮ ಆರಂಭದ ಸಂದರ್ಭದಲ್ಲೇ ಇವತ್ತು ಭಾನುವಾರ ಆಗಿದ್ರು ಕೂಡ ಇವತ್ತು ಶೇರ್ ಮಾರ್ಕೆಟ್ ಓಪನ್ ಇರುತ್ತೆ. ಕಾರಣ ಅಂತಂದ್ರೆ ಇವತ್ತು ಬಜೆಟ್ ಅನ್ನ ಮಂಡಿಸ್ತಾ ಇರುವಂತ ಕಾರಣಕ್ಕಾಗಿ. ಆಮೇಲೆ ಇಳಿಕೆ ಅದು ಇಳಿಕೆ ಆಗಿದೆ ಅನ್ನುವಂಥದ್ದು ಕೂಡ ಸೇರಿ ಸೂಚಂಕ ನಮಗೆ ತಿಳಿದು ಬರ್ತಾ ಇರುವಂತ ಮಾಹಿತಿ. ಇದು ಓವರ್ ಆಲ್ ಆಗಿ ನಾವು ಮಾತನಾಡ್ತಾ ಹೋಗೋಣ. ಮೊದಲಿಗೆ ಪ್ರೊಫೆಸರ್ SR ಕೇಶವ್ ಅವರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಬೆಂಗಳೂರು ವಿವಿ ನಮ್ಮ ಜೊತೆಗೆ ಅವರು ಜಾಯಿನ್ ಆಗಿದ್ದಾರೆ. ಆಮೇಲೆ BJP MLC ಆಗಿರುವಂಥ ರವಿಕುಮಾರ್ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಹಾಗೆ ನಮ್ಮ ಜೊತೆಗೆ ಪ್ರಕಾಶ್ ಹೆಗ್ಡೆ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಆಮೇಲೆ MG ಬಾಲಕೃಷ್ಣ ಅವರು ಕೂಡ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ. ಸರ್, SR ಕೇಶವ್ ಸರ್, ಓವರ್ ಆಲ್ ಬಜೆಟ್ ನೋಡಿದಂಥ ಸಂದರ್ಭದಲ್ಲಿ ಹೈಲೈಟ್ ಮಾಡಬಹುದಾದಂತಹ ಪಾಯಿಂಟ್ಸ್ ನಿಮ್ಗೆ ಅನ್ಸಿದ್ದು? ಒಂದು ತುಂಬಾ ಎಲ್ಲರನ್ನ ಒಳಗೊಳ್ಳುವಂತಹ, ಭಾರತಕ್ಕೆ ಈಗ ಅತ್ಯಗತ್ಯವಾಗಿ ಬೇಕಾದಂತಹ ಟ್ಯಾರಿಫ್ನ ಎದುರಿಸಲಿಕ್ಕೆ ಬೇಕಾದಂತಹ ಎಲ್ಲ ಇದನ್ನ ಕೊಟ್ಟಿದ್ದಾರೆ. ಯುವಕರಿಗೆ ಕೆಲಸ ಸಿಗಬೇಕಾದ್ರೆ ಏನೇನು ಬೇಕೋ ಅವೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ. MSMEಗೆ ಒತ್ತು ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಒತ್ತು ಕೊಟ್ಟಿದ್ದಾರೆ, ಯುವ ಶಕ್ತಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒತ್ತು ಕೊಟ್ಟಿದ್ದಾರೆ. ಈವನ್ ಮೈಕ್ರೋ ಪ್ಲಾನಿಂಗ್ ಕಾಣಿಸ್ತಾ ಇದೆ ಈ ಆಯವ್ಯಯದಲ್ಲಿ. ನನಗೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ನಾವು ಬರೀ ನಮ್ದು ಯುವ ಶಕ್ತಿ ಬಗ್ಗೆನೂ ಮಾತಾಡ್ತಾ ಇದ್ದೀವಿ, ಆದ್ರೆ ನೋಡಿ ಒಂದು ಈವನ್ ವಯಸ್ಸಾದ 15 ಕೋಟಿ ಜನ ಈ ದೇಶದಲ್ಲಿ ವಯಸ್ಸಾದವರು ಇದ್ದಾರೆ, ಅವ್ರಿಗೆ ಕೇರ್ ಗಿವರ್ಸ್ ಅಂತ ಅನೌನ್ಸ್ ಮಾಡಿದೆ. ಬಹುಶಃ ಬಹುತೇಕ ಅಭಿವೃದ್ಧಿ ಹೊಂದುತ್ತಿರೋ ರಾಷ್ಟ್ರಗಳಲ್ಲಿ ಎಲ್ಲೂ ಈ ತರದ್ದು ಒಂದು ಬಜೆಟ್ ಅಲ್ಲಿ ಇರ್ಲಿಕ್ಕಿಲ್ಲ. ಆ ತರ ಒಂದು 15 ಕೋಟಿ ಜನಕ್ಕೆ ಕೇರ್ ಗಿವರ್ಸ್ಗೆ, ಅಂದ್ರೆ ಈಗ ವಯಸ್ಸಾಗಿರುತ್ತೆ, ಅವ್ರನ್ನ ನೋಡ್ಕೊಳಕ್ಕೆ ಹೆಂಗ್ ನೋಡ್ಕೋಬೇಕು, ಟ್ರೈನಿಂಗ್ ಕೊಡ್ಬೇಕು ಅವ್ರಿಗೆ. ನೀವು ಆ ಥರದ್ದು ಒಂದು ಟ್ರೈನಿಂಗ್ ಕೊಡುವಂಥ ಕಾರ್ಯಕ್ರಮ ಕೊಡುವಂಥದ್ದು ಇರ್ಬೋದು. ಆಮೇಲೆ ನೀವು ಪ್ರತಿಯೊಂದು ನೀವು ಇಂಥದ್ದಂದ್ರೆ ಸ್ಪೆಸಿಫಿಕ್ ಡಿಟೇಲ್ಸ್ಗೆ ಹೋಗಿರುವಂಥದ್ದು. ಟೂರಿಸಮ್ನ ಡೆವಲಪ್ ಮಾಡುವಾಗ್ಲೂ ಯಾವ ಥರ ನಾವು ಕ್ಲಿಯರ್ ಆಗಿ ಡೆವಲಪ್ ಮಾಡ್ತೀವಿ ಅಂತ ಆ ಥರದ್ದನ್ನ ಮಾಡಿದ್ರಿಂದ ನನ್ನ ಪ್ರಕಾರ ಇದು ಲಾಸ್ಟ್ ಇಯರ್ಗಿಂತ ಇದು ಬೆಸ್ಟ್ ಬಜೆಟ್ ಅಂತ ನನ್ಗೆ ಅನ್ಸುತ್ತೆ. ಓಕೆ ಸರ್, ಹಾಗೆ ಮುಂದುವರೆದ ಭಾಗವಾಗಿ ಬಜೆಟ್ ಬೆನ್ನಲ್ಲೇ ಶೇರ್ ಮಾರುಕಟ್ಟೆಯಲ್ಲಿ ಬಹಳ ಅಲ್ಲೋಲ ಕಲ್ಲೋಲ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಈಗಿನ ಸೂಚಂಕ ನಾವು ಗಮನಿಸಿದ ಸಂದರ್ಭದಲ್ಲಿ ಬಹಳ ಆಶಾದಾಯಕವೇನು ಕಂಡು ಬರ್ತಾ ಇಲ್ಲ. ಬಟ್ ಕೆಲ ಸೆಕ್ಟರ್ಗಳಿಗೆ ಸಂಬಂಧಪಟ್ಟಾಗಿನ ಶೇರ್ಗಳು ಬಹಳ ಚೆನ್ನಾಗಿ ಇವತ್ತು ಪರ್ಫಾರ್ಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬಯೋಫಾರ್ಮ್ ನಾವು ನೋಡಿದ ಹಾಗೆ ಗೊತ್ತಿಲ್ಲ, ಇನ್ನು ಅದನ್ನ ನಾವು ನೋಡ್ತಾ ಹೋಗೋಣ. ಬಟ್ ಓವರ್ ಆಲ್ ನಾವು ಸೂಚಂಕ ನೋಡ್ತಾ ಬಂದಂತ ಸಂದರ್ಭದಲ್ಲಿ ಕರಡಿ ಕುಣಿತ ಬಹಳ ಜೋರಾಗಿ ನಡೀತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಆಮೇಲೆ ಬೆಳಗಿನ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಸ್ವಲ್ಪ ಬಹಳ ಫ್ಲಕ್ಚುಯೇಷನ್ ಕಂಡು ಬರ್ತಾ ಇತ್ತು. ನಾವು ಜನ ಏನ್ ನಿರೀಕ್ಷೆ ಮಾಡ್ತಾ ಇದ್ರು ಅಂತ ಅಂದ್ರೆ ಈ ಚಿನ್ನದ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನ ಏನಾದ್ರೂ ಕಮ್ಮಿ ಮಾಡಬಹುದಾ,
ಆಮೇಲೆ ಚಿನ್ನ ಕೊಳ್ಳುವಂತ ಸಂದರ್ಭದ GST ಏನಾದ್ರೂ ಕಮ್ಮಿ ಮಾಡ್ಬೋದಾ ಅನ್ನುವಂತ ರೀತಿಯಾಗಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಹಾಗಾಗಿ ಈ ಚಿನ್ನ ಹಾಗೆ ಬೆಳ್ಳಿಗೆ ಸಂಬಂಧಪಟ್ಟಾಗಿನ ETF ಇವತ್ತೇನಾಗ್ಬೋದು ಅನ್ನುವಂಥದ್ದು ಒಂದು ಕುತೂಹಲ ಇತ್ತು. ಬಹುಶಃ ಅದು ಕೂಡ ಏನಂತ ಆಶಾದಾಯಕವಾಗಿ ಆ ವಿಚಾರಗಳು ಪ್ರಸ್ತಾಪ ಆದಂಗಿಲ್ಲ ಅಲ್ವಾ ಸರ್? ಆ ವಿಚಾರ ಏನು ಪ್ರಸ್ತಾಪ ಮಾಡಿಲ್ಲ. ಮಾರ್ಕೆಟ್ ನಾವು ಸ್ವಲ್ಪ ಅರ್ಥ ಆಗುತ್ತೆ, ಅದು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿರುತ್ತೆ. ಕರೆಕ್ಟ್, ಇದು ಇಮಿಡಿಯೇಟ್ ರಿಯಾಕ್ಷನ್. ಫೈನ್ ಪ್ರಿಂಟ್ ಆದಾಗ ಖಂಡಿತ ಅದು ಇರುತ್ತೆ. ಸರ್ ಪ್ರಕಾಶ್ ಸರ್, ಹಾ ಸರ್ ಹೇಳಿ ಸರ್. ಇದು ಮುಖ್ಯವಾಗಿ ಕರಡಿ ಕುಣಿತ ಆಗ್ತಾ ಇರೋದು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡಿದ್ರು. ಓಕೆ, ಈಗ ಕರಡಿ ಕುಣಿತ ಬಹುಶಃ ಒಂದು ಟೆಂಪರರಿ ಫೇಸ್ ಅಷ್ಟೇ. ಓಕೆ, ಈ ಬಜೆಟ್ ನ ಸಂಪೂರ್ಣ ವಿಶ್ಲೇಷಣೆ ಆದ ನಂತರ ಯಾವ್ಯಾವ ಸೆಕ್ಟರ್ಗೆ ಏನೇನು ಪ್ರಯೋಜನ ಆಗ್ತಾ ಇದೆ ಅನ್ನೋದನ್ನ ನೋಡಿದ ನಂತರ ಅದು ಸ್ಥಿರೀಕರಣಗೊಳ್ಳುತ್ತೆ. ಇದು ತಾತ್ಕಾಲಿಕವಾಗಿ STT ಯಲ್ಲಿ ಏರಿಕೆ ಆದ ಕಾರಣಕ್ಕೆ ಮಾತ್ರ ಆಗ್ತಾ ಇರೋದು ಅಂತ ನನ್ಗನ್ಸುತ್ತೆ. ಈ ಕ್ಯಾಪಿಟಲ್ ಗೇನ್ಸ್ ಗೆಲ್ಲ ಸಂಬಂಧಪಟ್ಟಂಗೆ ಇವತ್ತೇನಾದ್ರೂ ಪ್ರಸ್ತಾಪ ಆಗಿದೆಯಾ ಸರ್? ಕಳೆದ ಬಾರಿ ಎಲ್ಲ ಅದ್ರ ಮೇಲೆ ಟ್ಯಾಕ್ಸ್ ಆಗ್ತಂತ ವಿಚಾರ ಸ್ವಲ್ಪ ಹೊಡೆತ ಇಲ್ಲ ಅದ್ರ ಬಗ್ಗೆ ಯಾವುದು ಆಗಿಲ್ಲ. ಓಕೆ ಓಕೆ. ಆಮೇಲೆ ಇನ್ನು ಉಳಿದಂತ ಆಮೇಲೆ ಸರ್ ಬಾಲಕೃಷ್ಣ ಸರ್, ಇನ್ನೊಂದು ವಿಚಾರ ಅಂತಂದ್ರೆ MSMEಗಳಿಗೆ ಸಂಬಂಧಪಟ್ಟಂಗೆ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ, ಉತ್ಪಾದನೆಯನ್ನ ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಏನ್ ವಿಚಾರಗಳು ಪ್ರಸ್ತಾಪ ಆಗಬಹುದು ಅಂತೇಳಿ. ಸ್ಮಾಲ್ ಹಾಗೆ ಮೀಡಿಯಂ ಸ್ಕೇಲಿಗೆ ಸಂಬಂಧಪಟ್ಟ ಹಾಗೆ 10,000 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಇದು ಎಷ್ಟು ಮಟ್ಟಿಗೆ ಬೂಸ್ಟ್ ಕೊಡಬಹುದು ಅಂತ ಮ್ಯಾನುಫ್ಯಾಕ್ಚರಿಂಗ್ ಇದು ಈಗಿನ ದಿವಸಕ್ಕೆ ಬೇಕಾಗಿದ್ದಂಥದ್ದು. ಯಾಕೆಂದ್ರೆ MSME ಸೆಕ್ಟರ್ಗೆ ಹೊತ್ತು ಕೊಡಬೇಕು ಅಂತ ನಾವೇನ್ ಕೇಳ್ತಾ ಇದ್ವಿ, ಬಹುಶಃ ಅದನ್ನ ಕನ್ಸಿಡರೇಷನ್ ಮಾಡಿದ್ದಾರೆ. ಇಂಡಸ್ಟ್ರಿ ಅದು ಬರೀ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ, ಈವನ್ ಫಾರ್ಮಸ್ಯೂಟಿಕಲ್ಗೂ ಕೊಟ್ಟಿದ್ದಾರೆ, ಈವನ್ ಬಯೋಗ್ಯಾಸ್ಗೂ ಸಹ ಕೊಟ್ಟಿದ್ದಾರೆ. ಐ ಥಿಂಕ್ ಇಟ್ಸ್ ಅ ವೆಲ್ಕಮ್ ಗ್ರೂಪ್. ಅಂದ್ರೆ ಈ ಇಂಡಸ್ಟ್ರಿ ಸ್ಮಾಲ್ ಅಂಡ್ ಮೈಕ್ರೋಗೆ ಏನು ಒತ್ತು ಕೊಟ್ಟಿದ್ದಾರೆ, 10,000 ಕೋಟಿ ಏನು ಎತ್ತಿಟ್ಟಿದ್ದಾರೆ. ಅಂಡ್ ಈವನ್ ಫೈನಾನ್ಷಿಯಲ್ಸ್ ಅಲ್ಲಿ ಅದಕ್ಕೂ ಒಂದು ಕಮಿಟಿ, ಒಂದು ಹೆಡ್ ಕಮಿಟಿ ಮಾಡಿದ್ದಾರೆ. ನಾವು ಹಿಂದೆ ಮಾತಾಡ್ತಾ ಇದ್ವಲ್ಲ, ಆ ಟ್ರಾನ್ಸ್ಪರೆನ್ಸಿ ಏನು ಬರಬೇಕು ಅಂತ, ಅದಕ್ಕೂ ಸಹ ಒಂದು ಕೋರ್ ಕಮಿಟಿ, ಫೈನಾನ್ಷಿಯಲ್ ಹೆಡ್ ಕಮಿಟಿ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ಅ ವೆಲ್ಕಮ್ ಗ್ರೂಪ್ ಫಾರ್ ಮೂವಿಂಗ್ ಫಾರ್ವರ್ಡ್ ಫಾರ್ MSME. ಓಕೆ ಸರ್, ಏನಂದ್ರೆ ನಿಮ್ಮ ಹತ್ರ ನಾವು ಬೋರ್ಡ್ಸ್ ಗಳನ್ನ ನೀವು ನೋಡಬಹುದು, ನೀವು ಗುಡ್, ಮೀಡಿಯಂ ಆರ್ ಬ್ಯಾಡ್ ಅನ್ನುವಂಥದ್ದು ಒಂದು ನಿಮ್ಮ ಒಪಿನಿಯನ್ ಕೊಡೋದಕ್ಕೆ ನಾನು ಅದನ್ನು ಕೇಳ್ತೀನಿ. ಅದಕ್ಕಿಂತ ಮುಂಚೆ ರವಿಕುಮಾರ್ ಅವರೇ, ಓವರ್ ಆಲ್ ಬಜೆಟ್ ನಿಮ್ಗೆ ಏನನ್ಸ್ತು? ನನಗೆ ಕಳೆದ ಸರಿಗಿಂತ ಒಳ್ಳೆ ಬಜೆಟ್ ಅಂತ ನಾನು ಹೇಳ್ಬೋದು. ಕಾರಣ ಏನಂತಂದ್ರೆ, ಕಳೆದ ಸರಿ 10 ಲಕ್ಷ ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ಗೆ ತೆಗೆದಿಟ್ಟಿದ್ರು. ಈ ಸರಿ 12.2 ಲಕ್ಷ ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ಗೆ ತೆಗೆದಿಟ್ಟಿದ್ದಾರೆ. ಅಂದ್ರೆ ಯಾವುದೇ ದೇಶ ಮುಂದೆ ಬರ್ತಕ್ಕಂಥ ದೃಷ್ಟಿಕೋನ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾವ ದೇಶ ಇನ್ಫ್ರಾಸ್ಟ್ರಕ್ಚರ್ಗೆ ಹೊತ್ತು ಕೊಡುತ್ತೆ ಆ ದೇಶ ಮುಂದೆ ಬರುತ್ತೆ ಅನ್ನುವಂಥ ಯಾವುದೇ ಎಕನಾಮಿಕ್ಸ್ಟ್ ಇರ್ಬೋದು, ಯಾವುದೇ ಆರ್ಥಿಕ ತಜ್ಞರು ಇರ್ಬೋದು, ಅದನ್ನ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಭಾರತ 12.2 ಲಕ್ಷ ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ಗೆ ತೆಗೆದಿಟ್ಟಿದ್ದಾರೆ. ಎರಡನೇದು, ನಮ್ಮ ದೇಶದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಕೊಟ್ಟಿರ್ತಕ್ಕಂಥ ಮತ್ತೊಂದು ಕ್ಷೇತ್ರ ಯಾವುದಪ್ಪ ಅಂತ ಹೇಳಿದ್ರೆ MSME. ಹೌದು, ಅದರೊಳಗೆ ಸುಮಾರು ಒಂದು 30 ಕೋಟಿಗಿಂತ ಹೆಚ್ಚು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿರೋ ಕ್ಷೇತ್ರ. ಅದಕ್ಕೆ ಈ ಸರ್ಕಾರ ಎಗೈನ್ ಅಂಡ್ ಎಗೈನ್ ಹೊತ್ತನ್ನ ಕೊಟ್ಟಿದೆ. ಈ ಸಾರಿನೂ ಕೂಡ 10,000 ಕೋಟಿ ರೂಪಾಯಿ ಮತ್ತೆ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರವಾಗಿ ತೆಗೆದಿಟ್ಟಿರ್ತಕ್ಕಂಥದ್ದು. ಇನ್ನು ಹೈ ಸ್ಪೀಡ್ ರೈಲ್ ಇರಬಹುದು, ರೋಡ್ಸ್ ಇರಬಹುದು. ಇನ್ನು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ, ನಾರ್ತ್ ಈಸ್ಟ್ಗೆ ವಿಶೇಷವಾಗಿ ಹೆಚ್ಚು ಹೊತ್ತು ಕೊಟ್ಟಿದ್ದಾರೆ. ನೀಡ್ ಆಫ್ ದಿ ಅವರ್ ಅದು ನಾರ್ತ್ ಈಸ್ಟ್ಗೆ. ಇನ್ನು ಬೇರೆ ಬೇರೆ ಇನ್ನು ಅಂತ ಹೇಳಿದ್ರೆ ಹಾಸ್ಪಿಟಲ್ಗೆ ಮತ್ತು ಎಜುಕೇಶನ್. ಎಕ್ಸಾಕ್ಟ್ಲಿ. ನಾನು ಇನ್ನೊಂದು ವಿಚಾರ, ಈಗ ನಮ್ಮ ಮಾರ್ಕೆಟ್ ಟ್ರೆಂಡ್ ನೋಡ್ತಾ ಇದ್ರೆ ಹೆಲ್ತ್ ರಿಲೇಟೆಡ್ ಸೆಕ್ಟರ್ ಎಲ್ಲ ಸ್ವಲ್ಪ ಬೂಮಿಂಗ್ ಅಲ್ಲಿ ಇದೆ. ಈಗ ನೋಡಿ, ಮೆಡಿಸಿನ್ಸ್ ಸಂಬಂಧಪಟ್ಟಂತದ್ದೇ ಆಯುರ್ವೇದಿಕ್ ಸಂಬಂಧಪಟ್ಟಂತೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ದೇಶದ ಒಳಗಡೆ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಯಾವುದೇ ಇಡೀ ದೇಶದ ಎಲ್ಲ ಆಸ್ಪತ್ರೆಗಳಲ್ಲಿ ಅದಕ್ಕೆ ಹೊತ್ತನ್ನ ಕೊಟ್ಟಿದ್ದಾರೆ. ಓಕೆ ಪ್ರಕಾಶ್ ಸರ್, ನೀವು ಹೇಳ್ರಿ, ಇವೊಂದು ಇಟ್ಸ್ ಆರಂಭಿಕವಾದಂತ ಟ್ರೆಂಡ್ ಅಂತ ಅಂದ್ರೂ ಕೂಡ ಯಾವ ಸೆಕ್ಟರ್ಸ್ ಗಳಿಗೆ ಇವತ್ತು ಸ್ವಲ್ಪ ಬೂಮ್ ಸಿಕ್ಕುವಂತಹ ರೀತಿಯಾಗಿದೆ ಅಥವಾ ಆಶಾದಾಯಕವಾದಂತಹ ರೀತಿಯಾಗಿದೆ ಮಾರ್ಕೆಟ್ ಕೂಡ? ಯಾಕಂದ್ರೆ ಬಹಳ ಡೌನ್ ಫಾಲ್ ಅಲ್ಲೇ ಇದೆ. ನೀವು ಅಫ್ಕೋರ್ಸ್ ಹೇಳ್ದಂಗೆ ಇದೊಂದು ಆರಂಭಿಕವಾದಂತ ಒಂದು ಪ್ಯಾನಿಕ್ ರೀತಿಯಾಗಿರಬಹುದು. ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರು, ಹಾಸ್ಪಿಟಾಲಿಟಿ, ಹಾಸ್ಪಿಟಲ್ಸು ಮತ್ತು ಟೂರಿಸಮ್, ಅದೆಲ್ಲದಕ್ಕೂ ಕೂಡ ಉತ್ತೇಜನ ಸಾಕಷ್ಟು ಕೊಟ್ಟಿದ್ದಾರೆ. ಇದೆಲ್ಲ ಸೆಕ್ಟರ್ಗಳು ಮೇಲ್ಗಡೆ ಹೋಗಲೇಬೇಕು.
ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಫಿಸ್ಕಲ್ ಡಿಫಿಸಿಟ್ ಅಂತ ಏನು ಹೇಳ್ತೀವಲ್ಲ, ವಿತ್ತೀಯ ಕೊರತೆ, ಅಲ್ಲಿ ತುಂಬ ಫೈನಾನ್ಷಿಯಲ್ ಪ್ರುಡೆನ್ಸನ್ನು ತೋರಿಸಿದ್ದಾರೆ. ಹಣಕಾಸಿನ ವಿವೇಕ ಅಂತ ಹೇಳ್ತೀವಲ್ಲ, 2025-26ಕ್ಕೆ 4.4% ವಿತ್ತೀಯ ಕೊರತೆ ಅಂತ ಒಂದು ಪ್ರೊಜೆಕ್ಷನ್ ಇತ್ತು. ಆ ವಿತ್ತೀಯ ಕೊರತೆ ಅದಕ್ಕೂ ಜಾಸ್ತಿ ಆಗದೇ 4.4ಕ್ಕೆ ನಿಲ್ತಾ ಇದೆ ಅಂತ ರಿವೈಸ್ಡ್ ಎಸ್ಟಿಮೇಟ್ ಹೇಳ್ತಾ ಇದೆ. ಅದ್ರ ಜೊತೆಗೆ 2026-27ಕ್ಕೆ ವಿತ್ತೀಯ ಕೊರತೆ ಕಡಿಮೆ ಆಗ್ತಾ ಇದೆ, 4.3%. ಅಂದರೆ 0.1% ಕಡಿಮೆ ಆಗೋದು ಕೂಡ ಅಂಥ ಒಂದು ತುಂಬ ಸಾಧನೆ ಅಂತ ಅನಿಸುತ್ತೆ ನನಗೆ. ಆ ದೃಷ್ಟಿಯಿಂದ ನೋಡಿದ್ರೆ ತುಂಬ ಒಳ್ಳೆಯ ಬಜೆಟ್, ತುಂಬ ಚೆನ್ನಾಗಿದೆ. ಅಂದ್ರೆ ಆರ್ಥಿಕ ಶಿಸ್ತನ್ನ ನಾವು ಚೆನ್ನಾಗಿ ಕಾಪಾಡ್ಕೊಳ್ತಿದೀವಿ ಅಂತ ನಮ್ಮ ಆದಾಯ ಮತ್ತೆ ಖರ್ಚಿಗೆ ಸಂಬಂಧಪಟ್ಟಂಗೆ ತುಲನೆ ಮಾಡಿದಾಗ ತುಂಬ ಕಾಯ್ದುಕೊಳ್ತಾ ಇದ್ದೀವಿ. ಮತ್ತೆ ಒಂದು ಪ್ರೊಜೆಕ್ಷನ್ ಅನ್ನು ಕೊಟ್ಟ ನಂತರ ಅದನ್ನು ಹಾಗೆ ಮೇಂಟೈನ್ ಮಾಡೋದು ಕೂಡ ಅದು ಈ ಥರ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಅಲ್ಲಿ ತುಂಬಾ ಸಾಧನೆ ಅಂತ ನನ್ಗನ್ಸೋದು. ಓಕೆ ಕೇಶವ್ ಸರ್, ಇನ್ನೊಂದು ವಿಚಾರ ಅಂತ ಅಂದ್ರೆ ನಾನಿಲ್ಲಿ ರೇರ್ ಅರ್ತ್ ಮಿನರಲ್ಸ್ ಸಂಬಂಧಪಟ್ಟ ಹಾಗೆ ಬಹುಶಃ ಅದು ಕೂಡ ಇವತ್ತು ಮೆನ್ಷನ್ ಇತ್ತು. ಚೀನಾ ಒಂದ್ ಕಡೆ ಅಲ್ಲ, ರೇರ್ ಅರ್ತ್ ಮಿನರಲ್ಸ್, ಸೆಮಿಕಂಡಕ್ಟರ್ ಫೇಸ್ 2. ಈಗ ಯಾವುದಕ್ಕೆ ಈಗ ಚೈನಾ ತನ್ನನ್ನ ಮಾನೋಪಲಿ ಮಾಡಿಕೊಂಡು ನಾನು ಅದನ್ನ ಅಮೆರಿಕನ್ ಎದುರಿಸಬಲ್ದು, ಅದು ನಮ್ಮಲ್ಲಿ ಇದೆ, ನಾವು ಉಪಯೋಗಿಸ್ಕೊಳ್ತಾ ಇರಲ್ಲ. ಎಸ್ಪೆಷಲಿ ಸದರ್ನ್ ಸ್ಟೇಟ್ಸ್ ಅಲ್ಲಿ ಕೇರಳ, ಆಂಧ್ರ ಪ್ರದೇಶ್, ಕರ್ನಾಟಕ ಅದ್ರಲ್ಲಿ ಪ್ರಸ್ತಾಪ ಆಗಿದೆ. ಈ ನಮ್ಮ ರಾಜ್ಯಗಳಲ್ಲಿ ಕೂಡ ಅವುಗಳ ಸಂಶೋಧನೆ ಮತ್ತು ಅವುಗಳ ಗಣಿಗಾರಿಕೆಗೆ ಅವಕಾಶ ಕೊಡೋಕೆ ಒಂದು ಅವಕಾಶ ಮಾಡ್ಕೊಂಡಿದೆ. ಈವನ್ ಸೆಮಿ ಕಂಡಕ್ಟರ್ಸ್ಗೆ ಕೂಡ ದೊಡ್ಡ ಮಟ್ಟದ ಒತ್ತನ್ನು ಕೊಟ್ಟಿದ್ದಾರೆ. ಅದನ್ನ ಆಡ್ ಮಾಡ್ತಾ ನಾವು MSME ಬಗ್ಗೆ ಮಾತಾಡುವಾಗ ಇನ್ನೊಂದು ಅಂಶವನ್ನು ಆಡ್ ಮಾಡ್ತೀನಿ. ಇದಕ್ಕೆ ಟಾಪ್ ಅಪ್ ಕೊಟ್ಟಿದ್ದಾರೆ. ಸೆಲ್ಫ್ ರಿಲಯಂಟ್ ಇಂಡಿಯಾ ಫಂಡ್ಗೆ 2,000 ಕೋಟಿ ಟಾಪ್ ಅಪ್ ಕೊಟ್ಟಿದ್ದಾರೆ. ಆಮೇಲೆ ಲಿಕ್ವಿಡಿಟಿನ ಈ ಟ್ರೇಡ್ಸ್ ಜೊತೆಗೆ ಯಾವುದು ಇದನ್ನ ಡೀಲ್ ಮಾಡುತ್ತೆ ಟ್ರೇಡ್ ಇದರಲ್ಲಿ ಅವುಗಳ ಜೊತೆ ಅವುಗಳಿಗೂ ಕೂಡ 7 ಲಕ್ಷ ಕೋಟಿ ಹೆಚ್ಚಿಗೆ ಹಣವನ್ನ ಕೊಟ್ಟಿದ್ದಾರೆ. ಆಮೇಲೆ ಕಾರ್ಪೊರೇಟ್ ಮಿತ್ರ ಅಂತ ಸ್ಥಾಪನೆ ಮಾಡಿದ್ದಾರೆ. ಈ ಕಾರ್ಪೊರೇಟ್ ಮಿತ್ರ ಏನು ಅಂದ್ರೆ ಈ ಸೆಕೆಂಡ್ ಟೈರ್ 2 ಟೈರ್ 3 ಸಿಟಿಗಳಲ್ಲಿ ಇವರಿಗೆ ಈಗ ಅನೇಕರಿಗೆ ಹೆಂಗೆ ಕಾಂಪ್ಲೈನ್ಸ್ ಮಾಡಬೇಕು ರೂಲ್ಸ್ಗೆ ರೆಗ್ಯುಲೇಷನ್ಗೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಉದ್ಯಮ ಬಂದ್ಮೇಲೆ ಅನೇಕರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಅವಾಗ ಅವ್ರಿಗೆ ಕಂಪ್ಲೈನ್ಸ್ ಬೇಕು. ಕಂಪ್ಲೈನ್ಸ್ ಮಾಡಲಿಕ್ಕೆ ಇವ್ರು ಕಂಪ್ಲೈನ್ಸ್ ಮಿತ್ರಗಳು ಹೆಲ್ಪ್ ಮಾಡ್ತಾರೆ. ಈ ತರ ರೂಲ್ಸ್ ಇರುತ್ತಪ್ಪ, ಇದನ್ನ ಹಿಂಗೆ ಫಾಲೋ ಮಾಡಬೇಕು, ಹಿಂಗೆ ಫೈಲ್ ಮಾಡಬೇಕು ಅಂತ. ಸೊ ಅದು ಒಂದು ನಾನು ಅದಕ್ಕೆ ಹೇಳಿದ್ನಲ್ಲ ಅವಾಗ ನಿಮಗೆ ಮೈಕ್ರೋ ಪ್ಲಾನಿಂಗ್ ಯಾವ ಲೆವೆಲ್ಗಿದೆ ಅಂದ್ರೆ ನೀವು ಯಾವುದೇ ಸೆಕ್ಟರ್ ತಗೊಳ್ಳಿ. ಈಗ ವುಮೆನ್ ಬಗ್ಗೆ ಮಾತಾಡುವಾಗ ಪ್ರತಿ ಜಿಲ್ಲೆಯಲ್ಲಿ ಒಂದು ಹಾಸ್ಟೆಲ್, ಬಹುಶಃ ಇಲ್ಲಿವರೆಗೂ ಯಾವ ಆಯವ್ಯಯದಲ್ಲೂ ಈ ತರದೊಂದು ಯೋಚನೆ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈವನ್ ನಾವು ಯಾವಾಗಲೂ ಡೆಟ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಈಗ ಜಪಾನ್ ಡೆಟ್ ಬಂದ್ರೆ 220% ಡೆಟ್ ಇದೆ ಅವ್ರ GDPಗೆ, ಈ ತರ ಎಲ್ಲ ಮಾತಾಡ್ತೀವಿ. ಈಗ ಅದನ್ನ ಕನ್ಸಾಲಿಡೇಟ್ ಮಾಡಿದ್ದಾರೆ. ಆ ಲೆಕ್ಕ ಪ್ರಕಾರ 55.6% ನಮ್ ಡೆಟ್ ಬರ್ತಾ ಇದೆ ಅಂದ್ರೆ 80% ಒಂದು ಕಾಲಕ್ಕೆ ಹೋಗಿತ್ತು. ಅವಾಗ RBI ಕೂಡ ರೆಡ್ ಫ್ಲಾಗ್ ಅನ್ನ ತೋರಿಸಿತ್ತು. ಸೊ ಅಂತದೊಂದು ವಿಚಾರವನ್ನ ನೀವು ಗಮನಿಸಿದ್ರೆ ಪ್ರತಿಯೊಂದರಲ್ಲೂ ಈ ಕಡೆ ಒಂದ್ ಕಡೆ ನೀವು ಫಿಸ್ಕಲ್ ಡಿಸಿಪ್ಲಿನ್ ತಗೊಳ್ತೀರಾ, ಫಿಸ್ಕಲ್ ಡಿಸಿಪ್ಲಿನ್ ಯು ಆರ್ ದೇರ್. ಇನ್ಕ್ಲೂಸಿವ್ ಗ್ರೋತ್ ತಗೊಳ್ತೀರಾ, ಅದರಲ್ಲಿ ರೀಜನ್ಸ್ ತಗೊಳ್ತೀರಾ, ನಾರ್ತ್ ಈಸ್ಟ್ ಇದೆಯಾ, ನಾರ್ತ್ ಈಸ್ಟ್ ಇದೆ, ಕರ್ನಾಟಕಕ್ಕೆ ಬೇಕಾ, ಕರ್ನಾಟಕಕ್ಕೆ, ಸದರ್ನ್ ಸ್ಟೇಟ್ಸ್, ನಾರ್ತನ್ ಸ್ಟೇಟ್ಸ್, ಇಲ್ಲ ಬರೀ ಎಲೆಕ್ಷನ್ ಇತ್ತು ಅಲ್ಲಿ ಕೊಟ್ಬಿಟ್ರು, ಆ ತರದನ್ನ ನೀವು ಇಲ್ಲಿ ನೋಡ್ಲಿಕ್ಕೆ ಆಗಲ್ಲ. ಮತ್ತೆ ಇವನ್ ನೀವು ಇದು ನೋಡಿದ್ರೆ ಮಾರ್ಜಿನಲೈಸ್ ಸೆಕ್ಷನ್ಸ್ ಇದೆಯಾ, ಅವ್ರಿಗೂ ಒತ್ತನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಯುವ ಶಕ್ತಿ ಅಂತ ಒಂದು ಮಾಡಿದ್ದಾರೆ. ಇನ್ನೊಂದು ಮೇನ್ ಪಾಯಿಂಟ್ ಹೇಳಲೇಬೇಕು, ನಾವು ಇಷ್ಟು ದಿನ ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದಾಗೆಲ್ಲ ಏನ್ ಹೇಳ್ತಾ ಇದ್ವಿ ಅಂದ್ರೆ ಆತ್ಮನಿರ್ಭರ್ ಭಾರತ ಬಂತು, ಆಮೇಲೆ ಇದು ಅಮೃತ್ ಕಾಲ್ ಅಂತ ಹೇಳಿದ್ರು ಇವರು. ಅಮೃತ್ ಕಾಲ್ ಅದನ್ನ ಕರ್ತವ್ಯ ಕಾಲ್ ಅಂದ್ಬಿಟ್ರು. ಸರ್ಕಾರ ಜನರಿಂದ ಕರ್ತವ್ಯ ಮಾಡಿಸ್ಬೇಕು ಅಂತಿದೆ, ಅದ್ರ ಕರ್ತವ್ಯದಿಂದ ವಿಮುಖನಾಗ್ತಾ ಇದೆ ಅಂತ ಮಾತಾಡ್ತಾ ಇದ್ವಿ. ಇಲ್ಲಿ ಸರ್ಕಾರ ಹೇಳ್ತಾ ಇದೆ ನಾನ್ ಇಂಟರ್ಫಿಯರ್ ಆಗ್ತೀನಿ, ಕರ್ತವ್ಯ ಪಥ 6 ಕಡೆ ನಾನ್ ಇಂಟರ್ಫಿಯರ್ ಆಗ್ತೀನಿ, ಅದರಿಂದ ಆರ್ಥಿಕತೆಯನ್ನು ಇಂಪ್ರೂವ್ ಮಾಡ್ತೀನಿ. ಕ್ಲಿಯರ್ ಸಂದೇಶ ಇದೆ. ಭಾರತ ವಿಕಸಿತ ಭಾರತ ಆಗ್ಲಿಕ್ಕೆ ಏನೇನು ಬೇಕೋ ಅದಕ್ಕೆ ಮತ್ತಷ್ಟು ಅಡಿಗಲುಗಳನ್ನು ಸ್ಟ್ರೆಂಥನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ಗೆ ಇವ್ರ ಗ್ರೋತ್ ಏನು ಎಕನಾಮಿಕ್ ಸರ್ವೆ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು 6.8 to 7.2%. ಐ ಆಮ್ ಶೂರ್ ಇದು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆದ್ರೆ 8% ಗಿಂತ ಜಾಸ್ತಿ ನಮ್ಮ ಗ್ರೋತ್ ಆಗುತ್ತೆ ಅಂತ ನನಗೆ 100% ಶೂರ್. ಮೈನ್ಯೂಟ್ ವಿಚಾರಗಳನ್ನ ಇಲ್ಲಿ ಗಮನಕ್ಕೆ ತಗೊಂಡಿದ್ದಾರೆ. ಬೇಸಿಕ್ ವಿಚಾರಗಳನ್ನು ಮೈಕ್ರೋ ಪ್ಲಾನಿಂಗ್ ವೆರಿ ಕ್ರೂಷಿಯಲ್. ಓಕೆ ಬಾಲಕೃಷ್ಣ ಸರ್, ನಿಮ್ಗೆ ನೋಡಿದ ಹಾಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಹಾಗೆ MSME ಸಂಬಂಧ, ಯಾಕಂದ್ರೆ ಜನರು ಉದ್ಯಮಿಗಳು ಬೇಡಿಕೆ ಇದ್ದದೇ ಅದು ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ನಮ್ಗೆ ಆಗ್ತಾ ಇಲ್ಲ ಅಂತ. ಆಮೇಲೆ ಏನು ಈ ಪಾಲಿಸಿ ಮೇಕಿಂಗ್ ಆಮೇಲೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಕೂಡ ಬಹಳ ಅದನ್ನು ಸರಳೀಕರಣಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಹೇಗೆ ಸ್ಯಾಟಿಸ್ಫೈಡ್ ಅಂತ ಅನಿಸ್ತಾ ಇದೆಯಾ ಉದ್ಯಮಿಯ ರೂಪದಲ್ಲಿ ನೋಡಿದಾಗ? ಉದ್ಯಮಿ ರೂಪದಲ್ಲಿ ಇವತ್ತು ನೋಡಿದ್ರೆ ಇಟ್ಸ್ ಸ್ಯಾಟಿಸ್ಫೈಡ್. ಇದು ಏನಕ್ಕೆ ದೇ ಆರ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಥರ ಹೇಳಿದ್ದಾರೆ, ಇನ್ನೊಂದು ಕಡೆ ಅವರು ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಹೊತ್ತು ಕೊಟ್ಟಿದ್ದಾರೆ. ಅಂದರೆ ನಾವು ಏನೇ ಎಕ್ಸ್ಪೋರ್ಟ್ ಮಾಡಬೇಕಾಗಿರಿ ಮುಂದೆ ನಮಗೆ ಎಕ್ಸ್ಪೋರ್ಟ್ ಜಾಸ್ತಿ ಆದಾಗ ವಿ ವಿಲ್ ಹ್ಯಾವ್ ಎ ಯೂಸ್ ಶಾರ್ಟೇಜ್ ಆಫ್ ಕಂಟೈನರ್ಸ್. ಸೊ ಅದನ್ನು ಸಹ ಒತ್ತು ಕೊಟ್ಟಿದ್ದಾರೆ. ಅಂದರೆ ಕಂಟೈನರ್ನ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಈ ಹೊತ್ತಲ್ಲೇ MSMEಗೆ ಮತ್ತು ಮುಂದೆ ಬರುವಂತಹ ಎಕ್ಸ್ಪೋರ್ಟ್ಗೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ರಿಕ್ವೈರ್ಮೆಂಟ್ ಪ್ಲಾನ್ ಮಾಡಿದ್ದಾರೆ. ಮತ್ತು ಹೊತ್ತು ಎಲ್ಲಾದರೂ ನಾಟ್ ಓನ್ಲಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್, ಟೂರಿಸಂ ಕೊಟ್ಟಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಫಾರ್ಮಾ ಕೊಟ್ಟಿದ್ದಾರೆ, ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ಕ್ಷೇತ್ರದಲ್ಲೂ ಸಹ ಒತ್ತು ಕೊಟ್ಟು ದೇ ಹ್ಯಾವ್ ಟೇಕನ್ ಅಪ್ ದಿಸ್ ಪರ್ಟಿಕ್ಯುಲರ್ ಬಡ್ಜೆಟ್. ಓಕೆ.